ಇದು ಪರ್ಸೆಂಟೇಜ್ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಇದೆ ಅಂದರೆ ಒಂದು ಎಕ್ಸಾಮ್ನಲ್ಲಿ 3 ಮ್ಯಾಥ್ಸ್ ಪೇಪರ್ ಇದೆ, 2 ಇಂಗ್ಲೀಷ್ ಪೇಪರ್ ಇದೆ, 1 ಸೈನ್ಸ್ ಪೇಪರ್ ಇದೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕ 100 ಇದೆ. ಎಸ್ ಎಂಬ ವಿದ್ಯಾರ್ಥಿ ಮ್ಯಾಥ್ಸಲ್ಲಿ 60% ತೆಗೆದಿದ್ದಾರೆ, ಇಂಗ್ಲೀಷಲ್ಲಿ 70% ತೆಗೆದಿದ್ದಾರೆ, ಸೈನ್ಸಲ್ಲಿ 50% ತೆಗೆದಿದ್ದಾರೆ. ಹಾಗಾದರೆ ಅವ್ರದ್ದು ಟೋಟಲ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ಮ್ಯಾಥ್ಸ್ ಎಷ್ಟು ಪೇಪರ್ ಇದೆ? 3 ಪೇಪರ್ ಇದೆ. ಪ್ರತಿ ಪೇಪರ್ಗೂ 100 ಮಾರ್ಕ್ಸ್ ಆದರೆ 3 ಪೇಪರ್ಗೆ ಎಷ್ಟಾಯಿತು? 300 ಮಾರ್ಕ್ಸ್ ಆಯಿತು. ಇಂಗ್ಲೀಷ್ ಎಷ್ಟು ಪೇಪರ್ ಇದೆ? 2 ಪೇಪರ್ ಇದೆ. ಒಂದು ಪೇಪರ್ಗೆ 100 ಮಾರ್ಕ್ಸ್ ಆದರೆ 2 ಪೇಪರ್ಗೆ ಎಷ್ಟಾಗುತ್ತೆ? 200 ಆಗುತ್ತೆ. ಸೈನ್ಸ್ ಎಷ್ಟು ಪೇಪರ್ ಇದೆ? ಒಂದೇ ಪೇಪರ್ ಇದೆ, ಹಾಗಾಗಿ ಎಷ್ಟು? 100 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು? 600 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್. ಓಕೆನಾ? ಆದರೆ ಪಡೆದಿರೋದು ಎಷ್ಟು? 60% ಗಣಿತದಲ್ಲಿ ಪಡೆದಿದ್ದಾರೆ, ಅಂದರೆ ಮ್ಯಾಥ್ಸಲ್ಲಿ ಪಡೆದಿದ್ದಾರೆ. ಒಂದು ಪೇಪರಲ್ಲಿ 60% ಆದರೆ 3 ಪೇಪರಲ್ಲಿ ಎಷ್ಟಾಗುತ್ತೆ? 60 × 3 180 ಆಯಿತು. ಪ್ಲಸ್ ಇಂಗ್ಲೀಷಲ್ಲಿ ಎಷ್ಟು? 70% ಪಡೆದಿದ್ದಾರೆ. ಓಕೆನಾ? ಒಂದು ಪೇಪರಲ್ಲಿ 70 ಆದರೆ 2 ಪೇಪರ್ಗೆ ಎಷ್ಟಾಗುತ್ತೆ? 70 × 2 ಅಂದರೆ 145. ಸೈನ್ಸ್ ಎಷ್ಟು? ಒಂದೇ ಪೇಪರು. ಎಷ್ಟು ಪರ್ಸೆಂಟ್ ತೆಗೆದಿದ್ದಾರೆ? 50% ತೆಗೆದಿದ್ದಾರೆ. 50 ಡಿವೈಡ್ ಬೈ ಏನು ಮಾಡಬೇಕು ಅಂದರೆ ಟೋಟಲ್ ಎಷ್ಟಿದೆ ಮಾರ್ಕ್ಸು ಅದರಿಂದ ಡಿವೈಡ್ ಮಾಡಬೇಕು. ಅಲ್ಲಿಗೆ 120, 140, 50 ಇಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 370 ಡಿವೈಡ್ ಬೈ 600 ಇಂಟು ಪರ್ಸೆಂಟೇಜ್ ಕೇಳಿದರೆ ಇಂಟು 100 ಮಾಡಿದ್ರೆ ನಮಗೆ ಫೈನಲ್ ಆಗಿ ಆನ್ಸರ್ ಸಿಗುತ್ತೆ. 2 ಕ್ಯಾನ್ಸಲು. 370ನ್ನು 6ರಿಂದ ಭಾಗ ಮಾಡಿದಾಗ ನಮಗೆ ಫೈನಲ್ ಆಗಿ ಆನ್ಸರು 61.67% ಸಿಗುತ್ತೆ.